ಸಾಮಾನ್ಯವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿಯಲ್ಲಿ ಕಾಣಿಸಿಕೊಳ್ಳುವಂತಹ ಪೊಲೀಸ್ ಅಧಿಕಾರಿಯೊಬ್ಬರು ರೈತರ ಹೋರಾಟದ ವೇದಿಕೆಯಲ್ಲಿ ಬಸವಣ್ಣನವರ ವಚನಗಳ ಮೂಲಕ ರೈತರ ಮಹತ್ವವನ್ನು ಸಾರಿದ ಅಪರೂಪದ ಕ್ಷಣವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹುಬ್ಬಳ್ಳಿಯ ಡಿಸಿಪಿ ರವೀಶ್ ಅವರ ಭಾಷಣಕ್ಕೆ ಸಾರ್ವಜನಿಕರಿಂದ ಭಾರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯ ಹೆಸ್ಕಾಂ ಕಚೇರಿ ಎದುರು ನಡೆದ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ಡಿಸಿಪಿ ರವೀಶ್ ತಮ್ಮ ವಿಭಿನ್ನ ಮಾತುಗಳ ಮೂಲಕ ಎಲ್ಲರ ಗಮನ ಸೆಳೆದರು. ಬಸವಣ್ಣನವರ ವಚನಗಳನ್ನು ಉಲ್ಲೇಖಿಸಿದ ಅವರು ರೈತರ ಶ್ರಮ, ತ್ಯಾಗ ಮತ್ತು ಸಮಾಜ ನಿರ್ಮಾಣದಲ್ಲಿ ಅವರ ಪಾತ್ರವನ್ನ ಹೃದಯಸ್ಪರ್ಶಿಯಾಗಿ ವಿವರಿಸಿದರು. ರೈತರ ಸಮಸ್ಯೆಗಳನ್ನ ಆಲಿಸುವುದರ ಜೊತೆಗೆ ಅವರ ಸೇವೆಯನ್ನ ಗೌರವಿಸುವ ಮಾತುಗಳನ್ನಾಡಿದ ಡಿಸಿಪಿ ರವೀಶ್ ಅವರಿಗೆ ಪ್ರತಿಭಟನಾ ಸ್ಥಳದಲ್ಲೇ ರೈತರಿಂದ ಚಪ್ಪಾಳೆಗಳ ಸ್ವಾಗತವೇ ದೊರೆತಿದೆ. ಇನ್ನು ಪೊಲೀಸ್ ಅಧಿಕಾರಿಯೊಬ್ಬರು ಮಾನವೀಯತೆ ಮತ್ತು ಸಾಮಾಜಿಕ ಕಾಳಜಿಯೊಂದಿಗೆ ಮಾತನಾಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಭಾಷಣದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಂತಹ ಅಧಿಕಾರಿಗಳು ಸಮಾಜಕ್ಕೆ ಮಾದರಿ ಎಂದು ಹಲವರು ಸಾಮಾಜಿಕ ಮಾಧ್ಯಮದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದು, ಡಿಸಿಪಿ ರವೀಶ್ ಅವರ ನಡೆಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಕೇವಲ ಕಾನೂನು ಪಾಲನೆಗಷ್ಟೇ ಸೀಮಿತವಾಗದೆ ಸಮಾಜದ ವಿವಿಧ ವರ್ಗಗಳೊಂದಿಗೆ ಬೆರೆಯುವ ಮೂಲಕ ಜನಸ್ನೇಹಿ ಅಧಿಕಾರಿಯಾಗಿ ಗುರುತಿಸಿಕೊಂಡಿರುವಂತಹ ಡಿಸಿಪಿ ರವೀಶ್ ಅವರ ಈ ಭಾಷಣ ಇದೀಗ ಜನಮನ ಗೆದ್ದಿದೆ. ಲೋಕಕ್ಕೆ ಅನ್ನವ ನೀಡುವನು, ಹೆಸರನ್ನು ಗಳಿಸದೆ ಅತಿ ಸುಖ ಗಳಿಸದೆ ದುಡಿಯುವನು, ಗೌರವ ಕಾಶಿಸದೆ ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಇವತ್ತಿನಿಂದ 3 ವರ್ಷ ರೈತನ ಕುಳ ಭೂಮಿಗೆ ಹೋಗ್ತಿದ್ರೆ ಇನ್ನು 3 ವರ್ಷದಲ್ಲಿ ಯಾವ ಜೀವ ಸಂಕುಲನೂ ಈ ಜಗತ್ತಲ್ಲಿ ಉಳಿಯೋದಿಲ್ಲ. ಜಗತ್ತಿಗೆ ಯಾವುದೇ ಸ್ವಾರ್ಥವಿಲ್ಲದೆ ಅನ್ನ ಆಗ್ತಾ ಇರತಕ್ಕಂಥ ಸಕಲ ಪ್ರಾಣಿಗಳಿಗೂ ಕನಕದಾಸ ಹೇಳ್ತಾರಲ್ಲ, 84 ಲಕ್ಷ ಜೀವರಾಶಿಗೂ ಅನ್ನ ಕೊಡ್ತಕ್ಕಂತಹ ತಾಕತ್ತು ಯಾರಿಗಾರ ಇದ್ರೆ ಅದು ರೈತನಿಗೆ ಮಾತ್ರ. ಹಾಗಾಗಿ ಇದನ್ನ 12ನೇ ಶತಮಾನದಲ್ಲೇ ಬಸವಣ್ಣವರು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನೆಗೆ ಹೋಗಿ ಲಿಂಗ ಪೂಜೆ ಕೈಗೊಂಡು ದಾಸೋಹ ಸ್ವೀಕರಿಸಿದ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡದ ಸಂಗಮ ದೇವ ಅಂತೇಳಿ ಬಸವಣ್ಣವರು. ರೈತನ ಮನೆಗೆ ಹೋಗಿ ಲಿಂಗ ಪೂಜೆ ಮಾಡಿಕೊಂಡು ಅನ್ನವನ್ನ ದಾಸೋಹವನ್ನ ಸ್ವೀಕರಿಸಿದ್ರೆ ಆ ಗುರುವಿನ ಜೀವನ ರೈತನ ಮನೆಯಲ್ಲಿ ಪಾವನವಾಗುತ್ತೆ ಅಂತ. ಅಂದ್ರೆ ಅಷ್ಟು ಶ್ರೇಷ್ಠವಾದ ಬದುಕು ರೈತನದ್ದು ಅಂತ.